ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಶ್ರೀರಾಮನವಮಿ. ಶ್ರೀರಾಮನಿಗೆ ಇಷ್ಟವಾದ ತಿನಿಸುಗಳು ಅಂದರೆ ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ. ಇದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಹೆಸರುಬೇಳೆ ಕೋಸಂಬರಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನೆನೆಸಿಟ್ಟಂಥ ಹೆಸರುಬೇಳೆ. ನಾನಿಲ್ಲಿ ಸುಮಾರು ಅರ್ಧ ಗಂಟೆ ನೆನೆಸಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಸೌತೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಸ್ವಲ್ಪ ಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾವು ಮೊದಲೇ ನೆನೆಸಿಟ್ಕೊಂಡು ತೊಳೆದಿಟ್ಕೊಂಡಿರುವಂಥ ಹೆಸರುಬೇಳೆನ ಹಾಕ್ಕೊಳ್ಬೇಕಾಗತ್ತೆ. ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಈ ಹೆಸರುಬೇಳೆನ ನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿನ ಕೂಡ ಹಾಕ್ಕೊಳ್ಬೇಕು. ಸೌತೆಕಾಯಿನ ನೀಟಾಗಿ ತೊಳ್ಕೊಂಡು ಸಿಪ್ಪೆಯೆಲ್ಲ ಬಿಡಿಸಿ ನಂತರ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ 1 ಕ್ಯಾರೆಟ್ನ ಕೂಡ ಸೇರಿಸ್ಬೇಕು. ನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ. ಸೌತೆಕಾಯಿ, ಕ್ಯಾರೆಟು, ಕಾಯಿ ಇದೆಲ್ಲನೂ ಸುಮಾರು 1 ಕಪ್ನಷ್ಟಾದರೆ ಸಾಕು. ಇದಕ್ಕೆ ಈಗ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೋದು. ಈಗ ಕಟ್ ಮಾಡಿರೋವಂಥ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ನೀಟಾಗಿ ಒಮ್ಮೆಲೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಯಾದ ಕೋಸಂಬರಿ ರೆಡಿ. ಈಗ ಕರ್ಬೂಜದ ಪಾನಕನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು 1 ಕರ್ಬೂಜ ಅಂದರೆ ಮಸ್ಕ್ ಮೆಲನ್, 1/4 ಕಪ್ ಆಗುವಷ್ಟು ಬೆಲ್ಲ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 10-12 ಮೆಣಸುಕಾಳು, 5-6 ಏಲಕ್ಕಿ, ಸ್ವಲ್ಪ ಶುಂಠಿ, ಹಾಗೆ ತುಳಸಿ ಎಲೆನ ಕೂಡ ತೊಗೊಂಡಿದ್ದೀನಿ. ಏಲಕ್ಕಿನ ನೋಡಿ ಈ ರೀತಿ ಸಿಪ್ಪೆಯಿಂದ ನೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಕುಟ್ಟೋ ಒರಳನ್ನು ತಗೊಂಡು ಇದಕ್ಕೆ ಯಾಲಕ್ಕಿ ಪುಡಿ, ಮೆಣಸು, ಶುಂಠಿ ಎಲ್ಲದನ್ನು ಹಾಕಿ ನೀಟಾಗಿ ಪುಡಿ ಆಗೋ ರೀತಿ ಜಜ್ಜಬೇಕಾಗತ್ತೆ. ಈ ರೀತಿ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ ನಂತರ ಒಂದು ಕ್ಲೀನಾಗಿರೋ ಪಾತ್ರೆನ ತಗೊಂಡು ಅದಕ್ಕೆ ನಾವು ತೊಗೊಂಡಿದ್ದಂಥ ಬೆಲ್ಲನ ಹಾಕಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸಹ ಬೆರೆಸಿ ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ಬೇಕಾಗತ್ತೆ. ಕೆಲವರು ಬೆಲ್ಲದ ಪುಡಿನ ತಗೊಂಡು ಇದನ್ನು ತಯಾರಿ ಮಾಡ್ತಾರೆ. ನಾನಿಲ್ಲಿ ಬೆಲ್ಲನೇ ಕುಟ್ಕೊಂಡು ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ನೀರಿನಲ್ಲಿ ಪೂರ್ತಿಯಾಗಿ ಕರಗಿಸ್ಬೇಕು, ಬಾಯಿಗೆ ಸಿಕ್ಕರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬೆಲ್ಲನ ಕರಗೋದಕ್ಕೆ ಬಿಟ್ಟು ನಾವು ತೊಗೊಂಡಿರುವಂಥ ಕರ್ಬೂಜನ ಕಟ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು, ಹಾಗೆ ಸ್ವಲ್ಪ ಪೀಸಸ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಹಣ್ಣಾಗಿರುವಂಥ ಮಸ್ಕ್ ಮೆಲನ್ನ ಯೂಸ್ ಮಾಡಿದ್ರೆ ಈ ಪಾನಕ ಬಹಳ ಟೇಸ್ಟ್ ಆಗಿರುತ್ತೆ. ಮಸ್ಕ್ ಮೆಲನ್ನ ಮೊದಲಿಗೆ 2 ಭಾಗ ಮಾಡಿಕೊಂಡು ನಂತರ ಮಧ್ಯದಲ್ಲಿರುವಂಥ ಎಲ್ಲ ಬೀಜಗಳನ್ನು ತಕ್ಕೋಬೇಕಾಗತ್ತೆ. ಬೀಜಗಳನ್ನ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ, ಹಾಗೆ ಬಾಯಿಗೆ ಸಿಕ್ಕಿದ್ರೆ ಅದು ರುಚಿ ಇರಲ್ಲ. ಆದ್ದರಿಂದ ಬೀಜಗಳನ್ನೆಲ್ಲ ತೆಗೆದು ನಂತರ ಮಸ್ಕ್ ಮೆಲನ್ನ ನೀಟಾಗಿ ಎಲ್ಲ ಕಡೆಯಿಂದ ತಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇವರು ಯಾಲಕ್ಕಿನ ಇಲ್ಲಿ ಸಹ ಹಾಕ್ಕೊಳ್ತಾರೆ, ನಾನು ಸಪ್ರೇಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ಮಸ್ಕ್ ಮೆಲನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಗ್ರೈಂಡ್ ಮಾಡಿರುವಂಥ ಮಸ್ಕ್ ಮೆಲನ್ನ ನಾವು ತೊಗೊಂಡಿರುವಂಥ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ಬೇಕು. ನಾನು ಸುಮಾರು ಅರ್ಧ ಲೀಟ್ರ್ ನೀರಿಗೆ ಅರ್ಧ ಕರ್ಬೂಜನ ರುಬ್ಕೊಂಡಿದ್ದೀನಿ, ಹಾಗೆ ಅರ್ಧ ಕರ್ಬೂಜ ಹೋಳುಗಳನ್ನ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನು ರುಬ್ದೇನೆ ಹಾಗೇ ಡೈರೆಕ್ಟಾಗಿ ಹಾಕ್ತಾರೆ, ಇನ್ನು ಕೆಲವರು ಪೂರ್ತಿ ಮಸ್ಕ್ ಮೆಲನ್ನ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾರೆ. ನಾನು ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಅಂತ ಹೇಳಿ ರುಬ್ಬಿ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಶುಂಠಿ, ಏಲಕ್ಕಿ ಹಾಗೆ ಮೆಣಸನ್ನ ಕೂಡ ಹಾಕ್ತಾಯಿದ್ದೀನಿ.
ಇದರ ಜೊತೆಗೆ ಒಂದು ಚಿಟಿಕೆ ಉಪ್ಪನ್ನ ಕೂಡ ಸೇರಿಸಬೇಕು. ಇದರಿಂದ ಈ ಪಾನಕಕ್ಕೆ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಈ ಪಾನಕಕ್ಕೆ ಅರ್ಧ ನಿಂಬೆ ಹಣ್ಣನ್ನು ನೋಡಿ ಈ ರೀತಿ ಸ್ಕ್ವೀಸರ್ನಲ್ಲಿ ಹಾಕಿ ಈ ಪಾನಕದ ಜೊತೆ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಶ್ರೀರಾಮನವಮಿ ಪ್ರಯುಕ್ತ ಈ ಪಾನಕನ ಮಾಡ್ತಾ ಇರೋ ಕಾರಣ ನಾನು ಇಲ್ಲಿ ಒಂದು 5-6 ತುಳಸಿ ಎಲೆಗಳನ್ನ ಕೂಡ ಈ ಪಾನಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ ನಂತರ ಒಮ್ಮೆಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೂಡ ಈ ರೀತಿ ಒಂದು ಸರಿ ಪಾನಕನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಪಾನಕ ಆಯಿತು, ಕೋಸಂಬರಿ ಆಯಿತು, ಇನ್ನು ಉಳಿದಿರೋದು ಮಜ್ಜಿಗೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು 5-6 ಕರಿಬೇವು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಲೀಟ್ರಷ್ಟು ನೀರನ್ನ ಸಹ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ತೊಗೊಂಡಿದ್ದೀನಿ. ಮೊದಲಿಗೆ ಈ ಶುಂಠಿ, ಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಕೆಲವರು ಮಿಕ್ಸರ್ ಜಾರ್ನಲ್ಲಿ ಕೂಡ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾರೆ. ಆದರೆ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಒಂದು ಕ್ಲೀನಾಗಿರೋ ಬೌಲ್ನ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರಷ್ಟು ಮೊಸರು ಹಾಗೆ ಅರ್ಧ ಲೀಟ್ರು ನೀರನ್ನ ಸಹ ಸೇರಿಸ್ಕೋಬೇಕು. ನಂತರ ಒಂದು ಸ್ಟೇನರ್ನ ಸಹಾಯದಿಂದ ನೋಡಿ ಈ ರೀತಿ ಗಂಟುಗಳಾಗದೇ ಇರೋ ಥರ, ಲಂಪ್ಸ್ ಇಲ್ಲದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊಸರನ್ನ ನೀರಿನ ಜೊತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟೇ ಟೇಸ್ಟಾಗಿ ಮಜ್ಜಿಗೆ ತಯಾರಾಗುತ್ತೆ. 3-4 ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಜಜ್ಜಿ ಪುಡಿ ಮಾಡಿಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಒಂದು ಸ್ಟೇನರ್ನ ಸಹಾಯದಿಂದ ಸೋಸ್ಕೊಂಡು ಮಜ್ಜಿಗೆಗೆ ಹಾಕ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಬೆರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ ನಂತರ ಮತ್ತೊಂದು ಸಾರಿ ನೀಟಾಗಿ ಒಂದು 2 ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡ್ರೆ ನೀರು ಮಜ್ಜಿಗೆ ರೆಡಿ. ಶ್ರೀರಾಮನವಮಿಯ ಪ್ರಯುಕ್ತ ನಾನು ಮಾವಿನಕಾಯಿ ಚಿತ್ರಾನ್ನನ ಕೂಡ ಮಾಡಿದ್ದೀನಿ. ಇದರ ರೆಸಿಪಿನ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಪ್ರಸಾದ ಎಲ್ಲ ತಯಾರಿಸ್ಕೊಂಡಿದ ನಂತರ ದೇವರ ಪೂಜೆಗೆ ಹೂವಿನಿಂದ ಅಲಂಕಾರ ಮಾಡಿ ಹಣ್ಣುಗಳು ಹಾಗೆ ಮಾಡಿಟ್ಕೊಂಡಿದ್ದಂಥ ಎಲ್ಲ ಪ್ರಸಾದಗಳನ್ನ ನೈವೇದ್ಯವಾಗಿ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡಬೇಕು. ಶ್ರೀರಾಮನವಮಿನ ಯಾಕೆ ಆಚರಿಸ್ತಾರೆ? ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನ ಇವತ್ತು. ವರ್ಷದಲ್ಲಿ 2 ನವರಾತ್ರಿ ಬರುತ್ತೆ. ಅದರಲ್ಲಿ ಚೈತ್ರ ನವರಾತ್ರಿಯ 9ನೇ ದಿನ ಅಂದರೆ ಯುಗಾದಿಯ 8ನೇ ದಿನದ ನಂತರ ಈ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ರಾಮನವಮಿಗೆ ನಾವು ಯಾಕೆ ಪಾನಕ ಹಾಗೆ ಕೋಸಂಬರಿನ ಉಪಯೋಗಿಸ್ಬೇಕು? ರಾಮನವಮಿ ಅಂದ್ರೇ ನಮಗೆ ಮೊದಲು ನೆನಪಾಗೋದು ಪಾನಕ ಹಾಗೆ ಕೋಸಂಬರಿ. ಆದರೆ ಇದು ಬರೀ ರುಚಿಗಲ್ಲ, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶನೇ ಇದೆ. ಶ್ರೀರಾಮ ಹುಟ್ಟಿದ್ದು ಚೈತ್ರ ಮಾಸದ ಬಿಸಿಲಿನಲ್ಲಿ. ನಮ್ಮ ಪೂರ್ವಜರು ಹಬ್ಬದ ಆಚರಣೆಯನ್ನು ಕಾಲಕ್ಕೆ ತಕ್ಕಂತೆ ರೂಪಿಸಿದ್ದಾರೆ. ಪಾನಕ, ಬೆಲ್ಲ, ಏಲಕ್ಕಿ, ಶುಂಠಿ ಬೆರೆತ ಈ ಪಾನಕ ಕೇವಲ ದಾಹ ತಣಿಸಲ್ಲ, ಇದು ನೈಸರ್ಗಿಕ ಎಲೆಕ್ಟ್ರೋಲೈಟ್ ಆಗಿ ಕೆಲಸ ಮಾಡುತ್ತೆ ಹಾಗೂ ದೇಹನ ತಂಪಾಗಿ ಇರಿಸುತ್ತೆ. ಕೋಸಂಬರಿ, ಹೆಸರುಬೇಳೆ ಹಾಗೂ ಸೌತೆಕಾಯಿ ಕೋಸಂಬರಿ ಪ್ರೋಟೀನ್ ಕೊಡುತ್ತೆ. ಇದು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಬಿಸಿಲಿಗೆ ನವಚೈತನ್ಯ ನೀಡುತ್ತೆ. ಉಪವಾಸ ಮಾಡೋ ಭಕ್ತರಿಗೆ ಇದು ತಕ್ಷಣದ ಶಕ್ತಿ ಕೂಡ ನೀಡುತ್ತೆ. ಇದಕ್ಕೆ ದೇವಸ್ಥಾನಗಳಲ್ಲಿ ಇದನ್ನು ಪ್ರಸಾದವಾಗಿ ಹಂಚ್ತಾರೆ. ನೀರು ಮಜ್ಜಿಗೆ, ಯಾಕೆ ಇದನ್ನು ನೀರು ಮಜ್ಜಿಗೆ ಅಂತ ಕರೀತಾರೆ ಅಂದರೆ ನೀರು ಮತ್ತು ಮೊಸರನ್ನು ಸೇರಿಸಿ ಮಜ್ಜಿಗೆ ಮಾಡೋದ್ರಿಂದ ಇದನ್ನು ನೀರು ಮಜ್ಜಿಗೆ ಅಂತ ಕರೀತಾರೆ. ಇದನ್ನು ತಂಪು ಪಾನೀಯ ಅಂದರೆ ತಪ್ಪಾಗಲ್ಲ. ಬೇಸಿಗೆಯಲ್ಲಿ ಬಹಳ ಬೇಗ ದೇಹ ಡಿಹೈಡ್ರೇಟ್ ಆಗೋಗುತ್ತೆ. ಮಜ್ಜಿಗೆ ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗೆ ದೇಹನ ಕೂಡ ತಂಪಾಗಿ ಇಟ್ಕೋಬೋದು. ಇನ್ನು ರಾಮನವಮಿಯ ಪ್ರಯುಕ್ತ ನಾವು ಯಲಚನಹಳ್ಳಿಯಲ್ಲಿರುವಂಥ ಶ್ರೀರಾಮ ಮಂದಿರಕ್ಕೆ ಹೋಗಿದ್ವಿ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಇದು ಸರಿಸುಮಾರು 80 ವರ್ಷ ಹಳೆಯ ದೇವಸ್ಥಾನ ಆಗಿದೆ. ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಇದನ್ನು ಈಗಷ್ಟೇ ಸ್ವಲ್ಪ ರಿನೋವೇಟ್ ಮಾಡಲಾಗಿದೆ. ಇಲ್ಲಿ ಸೀತಾ ಸಮೇತ ಶ್ರೀರಾಮ ಹಾಗೆ ಲಕ್ಷ್ಮಣ ಜೊತೆಗೆ ಆಂಜನೇಯನ ವಿಗ್ರಹ ಕೂಡ ಇದೆ. ಶ್ರೀರಾಮನವಮಿ ಹಾಗೆ ಹನುಮ ಜಯಂತಿನ ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ.
ರಾಮನವಮಿಯ ಪ್ರಯುಕ್ತ ಎಲ್ಲೆಡೆ ರಾಮನ ಉತ್ಸವನ ನಡೆಸಲಾಗುತ್ತೆ. ಏನು ಈ ಉತ್ಸವದ ಮಹತ್ವ ಅಂದರೆ ದುಷ್ಟರ ಮೇಲೆ ಒಳ್ಳೆತನದ ವಿಜಯ, ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ. ರಾಮನನ್ನು ಸೂರ್ಯದೇವನ ಪೂರ್ವಜನೆಂದು ಜನ ನಂಬುತ್ತಾರೆ. ಈ ವಿಶೇಷ ದಿನದಂದು ನೀವು ಕೂಡ ಈ ಆರೋಗ್ಯವಾದ ಸಂಪ್ರದಾಯವನ್ನು ಆಚರಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ. ದೇವಸ್ಥಾನದಲ್ಲಷ್ಟೇ ಅಲ್ಲದೆ ಪ್ರತಿಯೊಂದು ಸ್ಟ್ರೀಟ್ನಲ್ಲೂ ರಾಮನ ಫೋಟೋ ಇಟ್ಟು ನೀರ್ಮಜ್ಜಿಗೆ, ಪಾನಕ, ಕೋಸಂಬರಿನ ಎಲ್ಲ ಕಡೆ ಹಂಚ್ತಾ ಇರೋ ದೃಶ್ಯನ ನೀವಿವತ್ತು ನೋಡ್ಬೋದು. ದಿನವಿಡೀ ಬಿಸಿಲಿನಲ್ಲಿ ಕೆಲಸ ಮಾಡೋ ಕೂಲಿಯವರಾಗಿರ್ಬೋದು, ದೇವರನ್ನು ಸ್ಮರಿಸುತ್ತಾ ಉಪವಾಸ ಮಾಡಿರೋ ಭಕ್ತರಾಗಿರ್ಬೋದು, ಎಲ್ಲರಿಗೂ ಈ ಪ್ರಸಾದ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಮನನ್ನು ನೋಡಿ ಈ ರೀತಿ ಫೋಟೋ ಹಾಗೆ ವಿಗ್ರಹಗಳನ್ನ ಇಟ್ಟು ದೇವರಿಗೆ ಅಲಂಕಾರ ಮಾಡಿ ಪೂಜೆನ ಸಲ್ಲಿಸ್ತಾರೆ. ದೇವರಿಗೆ ಮೊದಲಿಗೆ ನೈವೇದ್ಯವಾಗಿ ಈ ಎಲ್ಲ ಪ್ರಸಾದಗಳನ್ನ ಇಟ್ಟು ನಂತರ ದೇವರನ್ನು ನೆನೆಯುತ್ತಾ ಈ ಪ್ರಸಾದಗಳನ್ನ ನೀವು ಎಲ್ಲೆಡೆ ಹಂಚೋದನ್ನು ಕಾಣಬಹುದು. ನಾವು ದೇವಸ್ಥಾನಕ್ಕೆ ಹೋಗೋ ಬರೋ ದಾರಿಯಲ್ಲಿ ಬಹಳಷ್ಟು ಕಡೆ ಈ ಪ್ರಸಾದ ವಿತರಣೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಕೆಲವರು ಬಾಟ್ಲಲ್ಲಿ, ಬಾಕ್ಸಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿನ ತುಂಬ್ಕೊಂಡು ಹೋಗ್ತಾ ಇದ್ರು. ನೋಡಲಿಕ್ಕೆ ಬಹಳ ಖುಷಿಯಾಯಿತು. ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಅಥವಾ ತಾವು ಅಂದುಕೊಂಡಂಥ ಕಾರ್ಯಗಳ ಸಿದ್ಧಿಗಾಗಿ ಜನರು ರಾಮಕೋಟಿಯನ್ನು ಬರೆಯೋ ಅಭ್ಯಾಸನ ಇಂದಿನಿಂದ ಮಾಡ್ಕೊಳ್ತಾರೆ. ರಾಮಕೋಟಿನ ಇದೇ ರೀತಿ ಇದೇ ಸಮಯದಲ್ಲಿ ಹಾಗೂ ವಯಸ್ಸಾದವರೇ ಬರೀಬೇಕು ಅಂತ ಏನೂ ಇಲ್ಲ. ತಮ್ಮ ಮನಸ್ಸಿನ ಸಂಕಟಗಳನ್ನು ದೂರ ಮಾಡಲಿಕ್ಕೆ ಶ್ರೀರಾಮ ಎಂದು ಕೋಟಿ ಬಾರಿ ಬರೆಯೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಕೀಪ್ ವಾಚಿಂಗ್ our ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.